ಹಾಯ್ ಹಲೋ ನಮಸ್ಕಾರ. ನೀವು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಚೈನ್ ಸ್ಟಿಚ್ನ ಯಾವ ರೀತಿ ಹಾಕೋದು ಅಂತ ನೋಡ್ಕೊಂಡಿದ್ದೀರಾ. ಬಟ್ ಈ ವಿಡಿಯೋದಲ್ಲಿ ಏನಂದರೆ ನಿಮಗೆ ಕ್ಲಿಯರಾಗಿ ಕೆಳಗಡೆ ಅಂದರೆ ಫ್ರೇಮ್ ಕೆಳಗಡೆ ದಾರ ಯಾವ ರೀತಿ ಇಟ್ಕೋಬೇಕು ಅಂತ ತೋರಿಸ್ತೀನಿ. ಆಲ್ರೆಡಿ ಹೇಳ್ದಾಗೆ ಈ ರೀತಿ ನೀವು ಒಂದು ಎಂಟಿ ಬಾಕ್ಸಲ್ಲಿ ಸಿಲ್ಕ್ ಥ್ರೆಡ್ನ ಇಟ್ಕೊಳ್ಳಿ. ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಕಂಪ್ಲೀಟ್ ನೀವು ಸಿಲ್ಕ್ ಥ್ರೆಡ್ನೇ ಯೂಸ್ ಮಾಡಿ. ಆವಾಗಲೇ ಸಿಲ್ಕ್ ಥ್ರೆಡ್ ಯೂಸ್ ಮಾಡೋದು ಈಸಿ ಆಗುತ್ತೆ. ನೋಡಿ, ಗಂಟು ಹಾಕಿದ್ದೀನಿ ಆಲ್ರೆಡಿ. ಗಂಟು ಹಾಕಿದ್ಮೇಲೆ ಕೈಯಲ್ಲಿ ಇಟ್ಕೊಳ್ಳೋದು ಗೊತ್ತಿದೆಯಲ್ಲ, ನೀವು ಎಡಗೈಯಲ್ಲಿ ದಾರನ ಈ ರೀತಿ ಎರಡು ಸಲ ಸುತ್ತಿ ಮಧ್ಯದ ಬೆರಳು ಮತ್ತು ಹೆಬ್ಬೆರಳು ಮಧ್ಯದಲ್ಲಿ ಈ ರೀತಿ ಇಟ್ಕೋಬೇಕು. ಇದು ನೋಡಿ, ನಾನು ನೆಟ್ ಕ್ಲಾತ್ನ ಯೂಸ್ ಮಾಡಿದ್ದೀನಿ. ನೆಟ್ ಕ್ಲಾತಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅಂತ. ಇದು ಪರ್ಪಲ್ ಕಲರ್ ಇದೆ ನೋಡಿ, ಕೆಳಗಡೆ ಬಾಕ್ಸ್ ಕೂಡ ಕಾಣಿಸ್ತಿದೆಯಲ್ಲ, ಇದೇ ರೀತಿ ಇರುತ್ತೆ. ನಾನು ಪ್ರತಿ ಸಲ ಹೇಳಿದಾಗೆ ನೀವು ಯಾವ ಕಡೆ ಡಿಸೈನ್ನ ಹಾಕ್ತಿದ್ರೋ ಕೊಕ್ಕೆ ಅದೇ ಕಡೆ ಇರಬೇಕು. ಓಕೆನಾ? ಇದರಲ್ಲಿ ಕೊಕ್ಕೆ ಥರ ಇದೆಯಲ್ಲ, ಈ ಕೊಕ್ಕೆ ಕ್ಲಿಯರಾಗಿ ನೋಡ್ಕೊಳ್ಳಿ. ಈ ಕೊಕ್ಕೆ ರೀತಿ ಏನಿದೆಯೋ ಇಲ್ಲಿ ಕಾಣಿಸ್ತಿದೆಯಲ್ವ, ನಾವೊಂದು ದಾರನ ಇಟ್ಕೊಂಡು ಎಳೆಯೋದಕ್ಕೆ ಯೂಸ್ ಮಾಡ್ತೀವಲ್ವ, ಈ ಸೂಜಿನಲ್ಲಿ ಇರುತ್ತೆ ನೋಡಿ ಈ ರೀತಿ. ಇದನ್ನೇ ನಾವು ಕೊಕ್ಕೆ ಅಂತ ಹೇಳ್ತೀವಿ. ಈ ಕೊಕ್ಕೆ ನಾವು ಯಾವ ಕಡೆ ಡಿಸೈನಲ್ಲಿ ಸ್ಟಿಚ್ ಮಾಡ್ತೀವೋ ಅದೇ ಕಡೆ ಇರಬೇಕು. ನೋಡಿ, ಫ್ರೇಮ್ ಕೆಳಗಡೆ ನನ್ನ ಕೈ ಸ್ಟಾರ್ಟಿಂಗಲ್ಲಿ ಮಾತ್ರ ನಾವು ಫಸ್ಟು ದಾರ ತೊಗೋಬೇಕಾದ್ರೆ ಈ ರೀತಿ ಇಟ್ಕೊಂಡಿರಬೇಕು. ಮೇಲಿಂದ ಚುಚ್ಚಿ ಕೈಯಲ್ಲಿರೋ ದಾರನ ಈ ರೀತಿ ಸಿಗಿಸ್ಬಿಟ್ಟು ಮೇಲ್ಗಡೆ ಸೂಜಿಯಿಂದ ದಾರನ ಈ ರೀತಿ ತೊಗೋಬೇಕು. ತೊಗೊಂಡ್ಮೇಲೆ ಕೈಯಲ್ಲಿ ಪೂರ್ತಿ ಕೆಳಗಡೆ ದಾರ ನೋಡಿ ಬಿಟ್ಬಿಟ್ಟಿದ್ದೀನಿ ನಾನು. ಈಗ ಲೈಟಾಗಿ ಎಳೀರಿ. ನಾವು ಮೊದಲು ಗಂಟು ಹಾಕ್ಕೊಂಡಿದ್ವಲ್ಲ, ಗಂಟು ಬಂದು ಬಟ್ಟೆಗೆ ಟಚ್ ಆಗಿದೆ, ಗೊತ್ತಾಗ್ತಿದೆಯಾ? ಸೊ ಟಚ್ ಆದಮೇಲೆ ಏನು ಮಾಡಬೇಕು, ಸೂಜಿನ ನೇರವಾಗಿ ಚುಚ್ಚಬೇಕು. ಕೆಳಗಡೆಯಿಂದ ಈ ರೀತಿ ಸುತ್ತಬೇಕು. ಕೊಕ್ಕೆ ಬಂದು ಈ ಡೈರೆಕ್ಷನಲ್ಲಿದೆ, ಈ ಕಡೆಗೆ ಹೋಗ್ತಾ ಇದೆ. ನಾನು ಇಲ್ಲಿ ಕೂತಿದ್ದೀನಿ ಅಂದರೆ ಎಕ್ಸಾಂಪಲ್ಗೆ ಹೇಳ್ತಿರೋದು, ಸೂಜಿ ಇಲ್ಲಿದೆ. ಈ ರೀತಿ ನನ್ನ ಎಡಭಾಗಕ್ಕೆ ನಾನು ಸ್ಟಿಚ್ ಮಾಡ್ತಿದ್ದೀನಿ ಅಂದರೆ ಸೂಜಿನ ನೇರವಾಗಿ ಚುಚ್ಚಿ ಎಡಗೈಯಲ್ಲಿ ದಾರ ಇಟ್ಕೊಂಡಿದ್ದೀನಿ. ಎಡಗಡೆಯಿಂದ ಬಲಗಡೆಗೆ ಕೆಳಗಡೆ ಸುತ್ತಬೇಕು. ಸುತ್ತಿ ಮೇಲ್ಗಡೆ ನೇರವಾಗಿ ಬನ್ನಿ. ನೇರವಾಗಿ ಬಂದಮೇಲೆ ನಿಮ್ಮ ಎಡಗಡೆಯಿಂದ ಹಿಂದಕ್ಕೆ ತಿರುಗಿ ಮತ್ತೆ ಮುಂದೆ ಹೋಗಬೇಕು. ನಾನು ದೂರ ಸ್ಟಿಚ್ ಹಾಕಿ ತೋರಿಸ್ತೀನಿ, ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ. ನೋಡಿ, ನೇರವಾಗಿ ಚುಚ್ಚಿದ್ದೀನಿ. ಕೆಳಗಡೆ ನನ್ನ ಎಡಗೈಯಲ್ಲಿ ದಾರ ಇಟ್ಕೊಂಡಿದ್ದೀನಿ. ದಾರ ಚೂರು ಮಾತ್ರ ಇಟ್ಕೊಳಕ್ಕೆ ಹೋಗ್ಬಿಡಿ. ಈ ರೀತಿ ಸ್ವಲ್ಪ ದಾರನ ತೆಗೆದಿಟ್ಟಿರಬೇಕು. ಈ ರೀತಿ ಎಳೀರಿ. ಎಳೆದು ಸ್ವಲ್ಪ ಎಕ್ಸ್ಟ್ರಾ ದಾರನೇ ಬಿಟ್ಟಿರಿ. ನೇರವಾಗಿ ಚುಚ್ಚಿ ಎಡಗಡೆಯಿಂದ ಬಲಗಡೆಗೆ ಕೆಳಗಡೆ ಚುಚ್ಚಿ ನೇರವಾಗಿ ತೆಗಿರಿ. ಹಿಂದಕ್ಕೆ ತಿರುಗಿಸಿ ಮುಂದೆ ಹೋಗಬೇಕು. ನೇರವಾಗಿ ಚುಚ್ಚಿ ಎಡಗಡೆಯಿಂದ ಬಲಗಡೆಗೆ ಸುತ್ತಿ ನೇರವಾಗಿ ತೆಗಿರಿ. ನೀವು ತೆಗಿಬೇಕಾದ್ರೆ ಮೊದಲೇ ಸೂಜಿನ ಸುತ್ತು ಹಾಗಿಲ್ಲ, ಕರೆಕ್ಟಾಗಿ ಬಟ್ಟೆ ಟಚ್ ಮಾಡುತ್ತಲ್ಲ, ಈ ಬಟ್ಟೆನ ಟಚ್ ಮಾಡೋ ಟೈಮಲ್ಲಿ ನಿಮ್ಮ ಎಡಗಡೆಯಿಂದ ಹಿಂದಕ್ಕೆ ಹೋಗಿ ಹಾಗೆ ಮುಂದೆ ಬರಬೇಕು. ಯಾವುದೇ ಕಾರಣಕ್ಕೂ ಪೂರ್ತಿ ಸುತ್ತು ಹಾಗಿಲ್ಲ. ನೇರವಾಗಿ ಚುಚ್ಚುತ್ತೀರಾ, ಕೆಳಗಡೆ ಸುತ್ತುತ್ತೀರಾ, ಹೀಗೆ ಮೇಲೆ ಬನ್ನಿ. ಈ ರೀತಿ ಬಂದಾಗ ಎಷ್ಟೊಂದು ಜನ ಏನು ಮಾಡ್ತಾರೆ, ಎಳಿತೀರ, ದಾರ ಸಿಗ್ತಾ ಇಲ್ಲ ಅಂತ ಎಳೆಯೋಕ್ಕೆ ಹೋಗ್ತೀರ. ಎಳಿಬಾರ್ದು, ನೀವು ಬರೀ ಸೂಜಿನ ಸುತ್ತಬೇಕು. ನೋಡಿ, ನನ್ನ ಕೈಯಲ್ಲಿ ನೇರವಾಗೇ ಇದೆ, ಸುತ್ತಿದ್ದೀನಿ. ಮೇಲ್ಗಡೆ ಬಂತ ಇಲ್ಲಿ ಹೊರಗಡೆ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಕೈಯಲ್ಲಿರೋ ಸೂಜಿನ ಹಿಂದಕ್ಕೆ ನೋಡಿ, ಇದು ಎಡಗೈ, ನನ್ನ ಎಡಗಡೆಯಿಂದ ಹಿಂದಕ್ಕೆ ಹೋಗಿ ಮತ್ತೆ ಮುಂದೆ ಬರುತ್ತೆ. ನೆನಪಿರಲಿ, ಸೂಜಿ ಹೀಗೆ ಹಿಂದಕ್ಕೆ ಹೋಗಿ ಅದೇ ರೀತಿ ಮುಂದಕ್ಕೆ ಬರುತ್ತೆ. ಈಗ ಹಿಂದಕ್ಕೆ ತಿರುಗಿಸಿದ್ದೀನಿ ನೋಡಿ, ಹಿಂದಕ್ಕೆ ತಿರುಗಿಸಿ ಮತ್ತೆ ಮುಂದೆ. ಯಾವ ಜಾಗದಲ್ಲಿ ಸೂಜಿ ಇರುತ್ತೋ ಅದೇ ಜಾಗದಲ್ಲಿ ಸುತ್ತಿ ಹಿಂದಕ್ಕೆ ಬರಬೇಕು. ನೇರವಾಗಿ ಚುಚ್ಚಿ ಸುತ್ತಿ. ನೀವು ಚಿಕ್ಕದಾಗಿ ಚೈನ್ಸ್ ಹಾಕೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ನಾನು ಮೊದಲನೇ ವೀಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಹತ್ರದಿಂದ ತೋರಿಸಿದ್ದೀನಿ. ಈ ವಿಡಿಯೋದಲ್ಲಿ ಮೇಯ್ನಾಗಿ ಏನಕ್ಕೆ ತೋರಿಸ್ತಿರೋದು ಅಂದರೆ, ನಿಮಗೆ ಕೆಳಗಡೆ ಯಾವ ರೀತಿ ಕೈಯಲ್ಲಿ ದಾರ ಇಟ್ಕೋಬೇಕು ಅಂತ ಗೊತ್ತಾಗಲ್ಲ, ಸುತ್ತೋದು ಕೂಡ ಗೊತ್ತಾಗಲ್ಲ. ಇದು ನೇರವಾಗಿ ಹೋಗ್ಬೇಕಾದ್ರೆ ಈ ರೀತಿ ಇರುತ್ತೆ. ಅದೇ ಈಗ ಈ ಕಡೆಗೆ ಏನಾದರೂ ನಾನು ಡಿಸೈನ್ ಹಿಂಗೆ ಹೋಗ್ತಾ ಇದೆ ಅಂತಂದರೆ ಅದಕ್ಕೆ ಚುಚ್ಚಿದ್ದೀನಿ. ಎಡಗೈಯಲ್ಲೇ ದಾರ ಇದೆ, ಕರೆಕ್ಟಾ? ನೋಡಿ, ಎಡಗಡೆಯಿಂದನೇ ಬಲಗಡೆಗೆ ಸುತ್ತಿ ನೇರವಾಗಿ ಚುಚ್ಚಿ ನೇರವಾಗಿ ತೆಗಿತಾ ಇದ್ದೀನಿ. ಸೂಜಿನ ನಾನು ಎಲ್ಲೂ ಮಲಗಿಸ್ತಾ ಇಲ್ಲ, ಕಾಣಿಸ್ತಿದ್ಯಾ? ನೇರವಾಗೇ ಇದೆ. ಹಾಗೆ ಇವಾಗ ನನ್ನ ಕಡೆ ಇದೆ, ನಾನು ಇಲ್ಲಿ ಕೂತಿದ್ದೀನಿ, ಕರೆಕ್ಟಾ? ನನ್ನ ಕಡೆ ಬರಬೇಕಾದ್ರೂ ಅದೇ ರೀತಿ ಮಾಡ್ತೀನಿ. ನೋಡಿ, ಚುಚ್ಚಿದ್ದೀನಿ, ಕೆಳಗಡೆಯಿಂದ ಸುತ್ತಿದ್ದೀನಿ, ನೇರವಾಗಿ ತೆಗೆದು ಹಿಂದೆ ನೋಡಿ ಮುಂದೆ ನೋಡಬೇಕು. ಸೂಜಿನ ಬಟ್ಟೆ ಹತ್ರ ಹೊರಗಡೆ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಹಿಂದಕ್ಕೆ ತಿರುಗಿಸಿ ಮುಂದಕ್ಕೆ ತೊಗೋಬೇಕು. ಗೊತ್ತಾಗ್ತಿದೆ? ಈಗ ಕೊಕ್ಕೆ ನನ್ನ ಕಡೆ ಇದೆ, ಎಡಗೈಲಿ ದಾರ ಇದೆ, ಅದಕ್ಕೆ ಮುಂದೆಯಿಂದನೇ ಕೊಕ್ಕೆ ಹೀಗೆ ಚುಚ್ಚಿದ್ದೀನಿ, ಹೀಗೆ ಮುಂದೆಯಿಂದನೇ ಸುತ್ತಿದ್ದೀನಿ, ನೇರವಾಗಿ ತೆಗೆದು ಹಿಂದಕ್ಕೆ ತಿರುಗಿಸಿ ಮುಂದೆ ಹೀಗೆ
ನಿಮಗೆ ಎಲ್ಲ ಡೈರೆಕ್ಷನಲ್ಲೂ ಗೊತ್ತಾಗಲಿ ಅಂತ ತೋರಿಸ್ತೀನಿ. ಮತ್ತು ಇವಾಗ ಈ ಕಡೆಗೆ ಹೋಗಬೇಕಾದ್ರೆ ಹೀಗೆ ನಿಮ್ಮ ಎಡಗಡೆಯಿಂದನೇ ಅದು ಬಲಗಡೆಗೆ ಬರೋ ರೀತಿ ಆಗಬೇಕು. ಒಂದೇ ಸಲ ಸುತ್ತಬೇಕು. ಗೊತ್ತಾಗ್ತಿದೆಯಲ್ಲ ಯಾವ ರೀತಿ ಮಾಡಿದೆ ಅಂತ. ಈಗ ಈ ಕಡೆಗೆ ಮೇಲ್ಗಡೆಗೆ ಹೋಗ್ತಾ ಇದ್ದೀನಿ. ಮೇಲ್ಗಡೆಗೆ ಹೋಗಬೇಕಾದ್ರೆ ಕೊಕ್ಕೆ ಅಂದರೆ ಸೂಜಿನಲ್ಲಿರುವಂಥ ಕೊಕ್ಕೆಗೆ ಮುಂದೆಯಿಂದ ಸುತ್ತಬೇಕು. ಇಷ್ಟೇ. ಈ ಚೈನ್ ಸ್ಟಿಚ್ನ ನೀವು ತುಂಬ ನೀಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಬೇರೋ ಸ್ಟಿಚಸ್ ಎಲ್ಲ ತುಂಬ ಈಸಿ ಆಗುತ್ತೆ. ನೀವು ನೆಟ್ ಕ್ಲಾತಲ್ಲಿ ಪ್ರಾಕ್ಟೀಸ್ ಮಾಡೋ ಹಾಗಿಲ್ಲ, ನೆನಪಿರಲಿ ಕಾಟನ್ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡಿ. ಇದು ನೆಟ್ ಕ್ಲಾತ್ ಆಗಿರೋದ್ರಿಂದ ಸ್ವಲ್ಪ ದಾರ ಸಿಕ್ಕಾಕೊಡುತ್ತೆ ಮಧ್ಯ ಮಧ್ಯ, ಅದರಿಂದ ನೀವು ಇದರಲ್ಲಿ ಮಾಡೋ ಹಾಗಿಲ್ಲ. ಮತ್ತು ಹೆಣ್ಣಾಟು ಅಷ್ಟೇ ಹಾಕೋದು ಗೊತ್ತಿದೆ ಅಲ್ವಾ. ಹೆಣ್ಣಾಟ್ ವೀಡಿಯೋನ ಕ್ಲಿಯರಾಗಿ ನೋಡಿ. ಹೆಣ್ಣಾಟ್ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ದಾರನ ಸ್ವಲ್ಪ ತೆಗೆದಿಟ್ಕೊಂಡು ಅದ್ರ ಪಕ್ಕದಿಂದನೇ ಮೊದಲನೇ ದಾರದೊಳಗಡೆಯಿಂದನೇ ಬರಬೇಕು ಎರಡನೇ ದಾರ, ಮತ್ತು ಎರಡನೇ ದಾರದಿಂದ ಮೊದಲನೇ ದಾರನ ಆ ಕೊಕ್ಕೆಗೆ ಸಿಕ್ಕಾಕೊಂಡು ಮೇಲೆ ಕೆಳಗಡೆಯಿಂದ ಎಳೀರಿ. ನೋಡಿ ಇಲ್ಲಿಂದ ಎಳೆದೆ ಗಂಟಾಯಿತು. ಅದಾದಮೇಲೆ ಅದರೊಳಗಡೆಯಿಂದನೇ ನೀವು ಇನ್ನೊಂದು ಸಲ ಎಂಡ್ ನಾಟ್ನ ಹಾಕಿ ದಾರನ ಹೀಗೆ ಲೈಟಾಗಿ ಎಳೆದು ಹಿಂಗೆ ಸ್ಕ್ರ್ಯಾಚ್ ಮಾಡಿ. ಇಷ್ಟೇ. ಸೊ ಈ ಚೈನ್ ಸ್ಟಿಚ್ನ ತುಂಬ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬ್ಯಾಲೆನ್ಸ್ ಎಲ್ಲ ನಿಮಗೆ ತುಂಬ ಈಸಿ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಏನಾದರೂ ಡೌಟ್ ಇದ್ದರೆ ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ನ ನೀವು ಕಳಿಸಬಹುದು.